ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಮಾಧುರಿಯವರು ಮಗಳ ಹತ್ರ ತುಂಬಾ ಮಾತಾಡ್ತಾ ಇದ್ದಾರೆ. ಯಾರ್ದೋ ಮೇಲೆ ದೂರು ಕೂಡ ಹೇಳ್ತಿದ್ದಾರೆ. ಅದೇನು ಅಂತ ಕೇಳೋಣ. ಹಾ, ಹೌದು ಕಣೆ. ಕೆಲಸ ಮಾಡದೇ ಇಲ್ಲ ಅಂತಲ್ಲ, ಮಾಡ್ತಾಳೆ. ಹೇಳಿದ ಕೆಲಸ ಅಷ್ಟೇ ಮಾಡೋದು. ಈ ತರಕಾರಿ ಏನಾದ್ರು ಹೆಚ್ಚಿಕೊಡು ಅಂದರೆ ಅದೆಷ್ಟು ಉದ್ದ ಅಂತ ನನ್ನ ಬೆರಳಲ್ಲಿ ತೋರಿಸ್ಬೇಕು. ಅಷ್ಟೇ ಉದ್ದ ಕಟ್ ಮಾಡಿ ಇಡ್ತಾಳೆ ನೋಡು. ಅವಳು ಹೆಚ್ಚೋ ಅಷ್ಟೊತ್ತಿಗೆ ನಂದು ಸುಮಾರು ಕೆಲಸ ಆಗತ್ತೆ. ತೆಂಗಿನಕಾಯಿ ತುರ್ಕೊಡೆ ಅಂದರೆ ತುರ್ಕೊಡ್ತಾಳೆ. ಆಮೇಲೆ ಮಿಕ್ಸಿಗೆ ಮಸಾಲೆ ಹಾಕು ಅಂದರೆ ಏನೇನು ಹಾಕಬೇಕು ಅಂತ ಪ್ರತಿ ಸಲನೂ ಹೇಳಬೇಕು. ಅದನ್ನು ಮಾಡಿ ಇರ್ತಾಳೆ. ತಾನಾಗಿನೇ ಒಂದು ಕೆಲಸನೂ ಮಾಡಲ್ಲ ಗೊತ್ತಾ. 5 ನಿಮಿಷಕ್ಕೂ ಬಂದು ಅತ್ತೆ ಏನಾದ್ರು ಕೆಲಸ ಮಾಡಬೇಕಾ, ಏನಾದ್ರು ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಒಂದೊಂದ್ಸರಿ ನನಗೆ ತಲೆ ಚಿಟ್ಟು ಹಿಡ್ದೋಗಿ ಏನು ಇಲ್ಲಮ್ಮ, ಸುಮ್ಮನೆ ಹೊರಗೋಗಿ ಕೂತ್ಕೊಂಡು ಬಿಡ್ತೀನಿ. ಹೇಳಿದ ತಕ್ಷಣ ಪಟ್ ಅಂತ ಹೊರಗೋಗಿ ಕೂತ್ಕೊಂಡ್ಬಿಡ್ತಾಳೆ ಕಣೆ. ನನಗಂತೂ ತಲೆ ಕೆಟ್ಟು ಹೋಗಿದೆ ನೋಡು. ಅಮ್ಮ, ಅವತ್ತು ವೈಜಯಂತಿ ಚಿಕ್ಕಮ್ಮ ಹೇಳಿದ್ರಲ್ಲ, ಹಾಗೆ ಸ್ವಲ್ಪ ಜೋರಾಗು, ಅವಳನ್ನು ಹದ್ಬಸ್ತಲ್ಲಿ ಇಟ್ಕೋ. ಅಯ್ಯೋ ಲಾವಣ್ಯ, ಹೇಳೋವಷ್ಟೇ ಹೇಳ್ತೀನಿ ಕಣೆ. ಸಿಡಿ ಸಿಡಿ ಪಡ ಪಡ ಅಂತೀನಿ, ಅದ್ಯಾವುದಕ್ಕೂ ಕೇರೆ ಅನ್ನಲ್ಲ ಅಂತಾಳೆ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಇರ್ತಾಳೆ ಮಾರೈತಿ. ಇಂಥವಳಿಗೆ ಏನು ಹೇಳೋದು ಹೇಳೋ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಮೊಬೈಲ್ ಎಲ್ಲರೂ ಇಟ್ಟು ಹೊರಗೋದೆ ಅಂತ ತಿಳ್ಕೊ. ಯಾರಾದರೂ ನನ್ನ ಮೊಬೈಲಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ಕಣೆ. ಎಷ್ಟು ಬೇಜಾರಾಗತ್ತೆ ಗೊತ್ತಾ. ಓಹೋ, ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿದ್ದಾಳಾ? ಇರಲಿ, ನಾಳೆ ನಾಡಿದ್ರಲ್ಲಿ ನಾನು ಮನೆಗೆ ಬರ್ತೀನಿ. ಆಗೊಳಿಗೆ ಬಲಿ ಬಿಡಿಸ್ತೀನಿ. ಸುಮ್ಮನೆ ಇರು, ಯೋಚನೆ ಮಾಡಬೇಡ. ಹೌದಾ ಮಗಳೇ, ನೀನು ಬರ್ತಿದ್ಯಾ, ನೀನು ನನ್ನ ಸಪೋರ್ಟಿಗೆ ಇದೆಯಾ ಅನ್ನೋದೇ ನನಗೆ ಸಮಾಧಾನ ಕಣೆ. ಮಧು ಅಂತೂ ಅವಳಿಗೇನು ಹೇಳಲ್ಲ ಗೊತ್ತಾ. ನೀನೇ ತಾನೇ ನನಗೆ ಬಲವಂತವಾಗಿ ಮದುವೆ ಮಾಡಿಸಿದ್ದು. ನೀನುಂಟು ಅವಳುಂಟು, ನನಗೇನು ಹೇಳಬೇಡ ಅಂತಾನೆ. ನೀನು ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನ್ಸತ್ ಕಣೆ. ಸರಿ, ಆದಷ್ಟು ಬೇಗ ಬಾ ಲಾವಣ್ಯ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಆಯ್ತಮ್ಮ, ಬರ್ತೀನಿ. 2 ದಿನಗಳ ನಂತರ. ಓ ಮಗಳೇ ಲಾವಣ್ಯ, ಬಂದ್ಯಾ? ತುಂಬ ಖುಷಿ ಆಯ್ತು ಕಣೆ. ಬಾ ಕೂತ್ಕೋ. ನನಗೆ ನೀನು ಹೇಳಿದ ವಿಷಯ ಕೇಳಿ ತಡಿಯೋಕ್ಕಾಗಿಲ್ಲ ಅಮ್ಮ. 1-2 ದಿನ ಎಲ್ಲ ನೋಡ್ಕೊಳ್ಳಿ ಅಂತ ಅತ್ತೆಗೂ ಇವ್ರಿಗೂ ಹೇಳಿ ಬಂದೇ ಬಿಟ್ಟೆ. ನಿನ್ನ ಸೊಸೆ ಹೊರಗಡೆ ಗಾರ್ಡನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ಹಾಯತ್ಗೆ ಅಂದ್ಲು. ಅವಳ ಕಡೆ ತಿರುಗೂ ನೋಡಿದೆ, ಸೀದಾ ಬಂದೆ. ಅವಳು ನೋಡ್ತಿದ್ದಾಗೆ ಸಮ 2 ಜಪ್ಪಬೇಕು ಅಂತ ಅನ್ನಿಸ್ತು. ಆದರೆ ಅದು ಸರಿಯಲ್ಲ ಅಂತ ಸುಮ್ಮನಾದೆ. ನೀನು ಹಿಂಗೆ ಅವಳನ್ನು ನೋಡ್ತಿದ್ದಂಗೆ ಅಷ್ಟು ಸಿಟ್ಟು ಬಂದರೆ ಇನ್ನು ಪ್ರತಿದಿನ ಅವಳ ಹತ್ರ ಏಗ್ತಿದ್ದೀನಲ್ಲ ನಾನು. ನನಗೆ ಹೇಗಾಗಬೇಡ ಹೇಳು. ಈಗ ನಾನು ಬಂದಿದ್ದೀನಲ್ಲ, ನೀನು ನಿಶ್ಚಿಂತೆ ಆಗಿರೋ. ಈಗಲೇ ಬೇಡ, ನಾಳೆ ಬೆಳಗ್ಗೆನೇ ಶುರು ಹಚ್ಕೋತೀನಿ. ಏನಾದರೂ ಒಂದು ನೆಪ ಬೇಕಲ್ಲ, ಅದನ್ನು ನಾನು ಪ್ಲ್ಯಾನ್ ಮಾಡ್ತೀನಿ. ಆಮೇಲೆ ಇದೆ ಅವಳಿಗೆ ಮಾರಿ ಹಬ್ಬ. ಮಾರನೇ ದಿನ ಬೆಳಿಗ್ಗೆ. ಇದೇನಮ್ಮ, ಇಷ್ಟೊತ್ತಾದರೂ ಅವಳು ಇನ್ನೂ ಎದ್ದಿಲ್ಲ? ಬೆಳಗ್ಗೆ ಬೇಗ ಹೇಳ್ತಾಳೆ. ಅದೇನೋ ಎಕ್ಸಸೈಸು, ಯೋಗ, ಪ್ರಾಣಾಯಾಮ ಏನೇನೋ ಹೇಳ್ತಾಳಪ್ಪ. ಅದೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡಿ ಬರ್ತಾಳೆ. ಇನ್ನೇನು 5-10 ನಿಮಿಷದಲ್ಲಿ ಇಲ್ಲಿ ಇರ್ತಾಳೆ ನೋಡು. ನಾನು ಹೇಳ್ತಿದ್ದೀನಲ್ಲಮ್ಮ, ನೀನು ಮಾತ್ರ ಇವತ್ತು ಅಡುಗೆ ಮನೆಗೆ ಹೋಗಿ ಕೂಡ್ದು. ಹೋ, ಬಂದ್ರಲ್ಲ ಸ್ನೇಹ. ಇವತ್ತು ನೀನೇ ಅಡುಗೆ ತಿಂಡಿ ಎಲ್ಲ ಮಾಡಬೇಕು. ನಾನು ಅಪರೂಪಕ್ಕೆ ತವ್ರ ಮನೆಗೆ ಬಂದಿದ್ದೀನಿ. ಅಮ್ಮನ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀನಿ. ಹಾಂ ಅದಕ್ಕೆ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಯೂಟ್ಯೂಬೆಲ್ಲ ನೋಡಿಕೊಂಡು ನಾನು ಮಾಡ್ತೀನಿ. ಆದರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನನಗೆ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ, ಅದಕ್ಕೆ ಹೇಳಿದೆ. ನಿಂಗೊಬ್ಳಿಗೆ ಅಲ್ಲಪ್ಪ, ನನಗೂ ಮುಂಚೆ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈ ಕಡೆ ಕಡ್ಡಿ ಎತ್ತಿ ಆ ಕಡೆ ಇಡ್ತಿರ್ಲಿಲ್ಲ. ಗಂಡನ ಮನೆಗೆ ಹೋದ್ಮೇಲೆ ನಾನು ಎಲ್ಲದನ್ನು ಬೇಗ ಕಲಿತೆ ಗೊತ್ತಾ. ಹಾಗೆ ಬರಲ್ಲ ಅಂತ ಕೂತಿದ್ರೆ ಏನೂ ಬರಲ್ಲ. ಮೊದಲು ಪ್ರಯತ್ನ ಪಟ್ಟು ಕಲಿಬೇಕು, ಮಾಡಬೇಕು. ಇಂಟ್ರೆಸ್ಟ್ ಇದ್ದರೆ ಎಲ್ಲ ತಾನಾಗೆ ಒಲ್ದು ಬರುತ್ತೆ. ಸರಿ, ಇವತ್ತು ಹೋಗಿ ಇಡ್ಲಿ ಮಾಡು. ಏನು ಇಡ್ಲಿನಾ? ಇಡ್ಲಿಗೆ ಹಿಂದಿನ ದಿನನೇ ರುಬ್ಬಿಡ್ಬೇಕಲ್ವಾ? ನಮ್ಮಮ್ಮ ಹಾಗೆ ಮಾಡ್ತಿದ್ದನ್ನು ನೋಡಿದೆ. ಅದು ಹುದುಗು ಬರಬೇಕು, ಅವಾಗಷ್ಟೇ ಚೆನ್ನಾಗಿರುತ್ತೆ. ಹೀಗೆ ರುಬ್ಬಿ ಹಾಗೆ ಮಾಡೋಕ್ಕಾಗಲ್ಲ ಅಂತ ಅಮ್ಮ ಹೇಳಿದ ನೆನಪು. ಇಲ್ಲಿ ನೀವು ತಕ್ಷಣ ರುಬ್ಬಿ ತಕ್ಷಣ ಮಾಡ್ತೀರಾ? ಏನು ಕೊಂಕು ನಿಂದು? ಎಲ್ಲರೂ ಇಡ್ಲಿ ಹಿಟ್ಟನ್ನು ಹಿಂದಿನ ದಿನನೇ ರುಬ್ಬಿಡೋದು. ನಿನಗೆ ಅದೆಲ್ಲ ರುಬ್ಬಿಡಬೇಕು ಅನ್ನೋ ಪರಿಜ್ಞಾನ ಬೇಡವಾ?
ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಲ್ಲ ಅತ್ತಿಗೆ. ನೀವು ಬರೋದೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಂಥದ್ರಲ್ಲಿ ನಿಮಗೆ ಇಡ್ಲಿ ಇಷ್ಟ ಅಂತನೂ ನನಗೂ ಗೊತ್ತಿಲ್ಲ, ಅತ್ತೆ ಏನೂ ಹೇಳಿಲ್ಲ. ಈಗ ನೀವು ಈ ಥರ ಸಿಟ್ಟು ಮಾಡ್ಕೊಂಡ್ರೆ? ಜಾಸ್ತಿ ಮಾತಾಡಲ್ಲ, ತುಂಬ ಸೈಲೆಂಟ್ ಹುಡುಗಿ ಅಂತ ಅನ್ಕೊಂಡಿದ್ದೆ. ಒಂದು ಮಾತಿಗೆ 4 ಮಾತಾಡ್ತೀಯಲ್ಲ. ನನ್ನ ಎದುರಿಗೆ ಹೀಗೆ ನಾನು ಇಲ್ಲದೆ ಇರೋ ಹಾಗ ನಮ್ಮಮ್ಮನ ಅದೆಷ್ಟು ಚೆನ್ನಾಗಿ ನೋಡ್ಕೋತೀಯೋ. ತುಂಬ ಬೇಜಾರಾಗ್ತಿದೆ ಸ್ನೇಹ. ನಿನ್ನಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮಣ್ಣಂಗೆ ಎಂಥ ಹುಡುಗಿನ ತಂದು ಗಂಟು ಹಾಕಿದ್ವೋ. ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಿದ್ರೆ ಒಳ್ಳೆ ಮಾತುಗಳೇ ಬರ್ತಿತ್ತು. ಈಗ ನಾನು ಏನು ತಪ್ಪು ಮಾಡಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ದೊಡ್ಡೋರು ಚಿಕ್ಕೋರು ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ಕೆಲಸ ಬರಲ್ಲ ಹೋಗ್ಲಿ, ನಯಾವಿನಿಯನೂ ಇಲ್ವಾ? ಇದೇನಾ ನಿಮ್ಮ ಮನೇಲಿ ಕಲಿಸಿದ್ದು? ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಸಹಿಸ್ಕೊತಾ ಇದ್ದೀನಿ, ಆದರೆ ನೀವು ನಮ್ಮ ಅಪ್ಪ ಅಮ್ಮನವರೆಗೂ ಬೈತಾ ಇದ್ದೀರಾ. ಇದನ್ನು ನಾನು ಸಹಿಸ್ಕೊಳಲ್ಲ ಅದಕ್ಕೆ. ಅಂದರೆ ನಮ್ಮಮ್ಮಂಗೆ ಇನ್ನಷ್ಟು ಗೋಳು ಹೊಯ್ಕೋತೀನಿ ಅಂತಿದ್ಯಾ? ಏನು, ನಾನು ನಿಮ್ಮಮ್ಮಂಗೆ ಗೋಳು ಹೊಯ್ಕೋತಾ ಇದ್ದೀನಾ? ನನಗೆ ಗೋಳು ಹೊಯ್ಕೋತಾ ಇರೋರು ನಿಮ್ಮಮ್ಮ. ನಾನಾಗಿದ್ದಕ್ಕೆ ಹಲ್ಲು ಕಚ್ಕೊಂಡು ಸಹಿಸ್ಕೊಂಡಿದ್ದೀನಿ. ನೋಡುವಷ್ಟು ನೋಡ್ತೀನಿ. ಆಮೇಲೆ ನಾನು ಎಲ್ಲ ವಿಷಯನೂ ನಮ್ಮಮ್ಮಂಗೆ ಹೇಳಿ ಮುಂದಿನ ದಾರಿ ನೋಡ್ಕೋತೀನಿ. ನನಗಂತೂ ಇದೆಲ್ಲ ಸಹಿಸಿ ಸಹಿಸಿ ಸಾಕಾಗಿ ಹೋಗಿದೆ. ನೋಡ್ ಲಾವಣ್ಯ ಹೇಗ್ ಮಾತಾಡ್ತಾ ಇದ್ದಾಳೆ. ನಾನು ಇವಳಿಗೆ ಏನ್ ಕಷ್ಟ ಕೊಟ್ಟಿದ್ದೀನಿ, ಮಗ್ಳಿಗೆ ನೋಡ್ಕೊಳ್ಳೋ ಹಾಗೆ ನೋಡ್ಕೋತಿದ್ದೀನಿ. ನಮ್ಮಮ್ಮ ಅಂಥ ಕಷ್ಟ ಏನು ಕೊಟ್ಟಿದ್ದಾರೆ ನಿಂಗೆ? ನನ್ನ ಮಗಳಿಗೆ ಅಡುಗೆ ಮನೆ ಕೆಲಸ ಏನೂ ಬರೋದಿಲ್ಲ, ಅದನ್ನೆಲ್ಲ ಕಲಿಸಿದ ಮೇಲೆ ಅವಳಿಗೆ ಮದುವೆ ಮಾಡಿ ಕಳಿಸ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು ತಾನೇ. ಆದರೆ ನೀವು ಒಪ್ಪದ್ರಾ? ಅದೇನು ದೊಡ್ಡ ವಿಷಯ. ನಮ್ಮ ಮನೇಲಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ, ನಿಮ್ಮ ಮಗಳಿಗೆ ಏನೂ ಹೊರೆ ಹಾಕಲ್ಲ ಅಂತೆಲ್ಲ ಹೇಳಿದ್ರು ತಾನೇ. ಮತ್ತೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ಹಾಗೆ ಹೇಳಿದ್ದೆಲ್ಲ ಹೌದು, ಆದ್ರೆ ಮದುವೆ ಆಗಿ 2 ತಿಂಗಳು ಆಗ್ತಾ ಬಂತಲ್ಲ, ನೀನಾಗಿ ನೀನು ಒಂದು ಕೆಲಸ ಮಾಡ್ತೀಯಾ? ಪ್ರತಿ ಒಂದಕ್ಕೂ ನಾನು ಹೇಳಬೇಕು, ನೀನು ಮಾಡಬೇಕು. ನಿನ್ನ ಸ್ವಂತ ಬುದ್ಧಿಯಿಂದ ಏನೂ ಕೆಲಸ ಮಾಡಲ್ವಲ್ಲ. ನಾನು ಮನೆ ಕೆಲಸ ಏನೂ ಮಾಡಲ್ಲ, ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅಂತೀರಲ್ಲ. ಇದಕ್ಕೆ ಕಾರಣ ಯಾರು? ನೀವೇ. ನಾನು ಹೇಗೆ ಕಾರಣ? ಅವತ್ತು ನನ್ನನ್ನು ಈ ಮನೆಗೆ ತುಂಬಿಸ್ಕೊಂಡಿದ್ದಿನ ನೀವು ನಿಮ್ಮ ಅಕ್ಕ ತಂಗಿ ಎಲ್ಲ ನನ್ನ ಬಗ್ಗೆ ಆಡಿರೋ ಮಾತನ್ನ ಕೇಳಿಸ್ಕೊಂಡೆ. ನಾನು ಕೇಳಿಸ್ಕೋಬೇಕು ಅಂತ ನಾನೇನು ಬಂದಿರಲಿಲ್ಲ. ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರಿ, ನಾನು ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡು ಮುಖ ತೊಳ್ಕೊತಾ ಇದ್ದೆ. ಆಗ ನಿಮ್ಮ ತಂಗಿ ಏನಂದ್ರು? ಹುಡುಗಿ ನೋಡೋಕೆ ಸ್ವಲ್ಪ ಜೋರಿನ ಆಗಿದ್ದಾಳೆ, ಇವತ್ತಿಂದನೇ ಅವಳನ್ನು ಹದ್ಬಸ್ತಲ್ಲಿ ಇಡು, ನೀನೇನು ಕೆಲಸ ಹೇಳ್ತೀಯೋ ಅದನ್ನಷ್ಟೇ ಅವಳು ಮಾಡಬೇಕು, ಅವಳಿಗೆ ಏನು ಕೆಲಸ ಮಾಡೋಕ್ಕೆ ಬಿಡಬೇಡ ಅಂದಿದ್ರು ತಾನೇ. ಅದಕ್ಕೆ ನಾನು ಹೆದರ್ಕೊಂಡು ನೀವೇನು ಹೇಳ್ತೀರೋ ಅದನ್ನು ಮಾತ್ರ ಮಾಡ್ತಾ ಬಂದೆ. ಮತ್ತಿನ್ನೇನು, ನೀವು ನನ್ನನ್ನು ಮಗಳ ಥರ ನೋಡ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಿ ಮಗಳ ಥರ ನೋಡ್ಕೊಂಡ್ರಿ? ಅವತ್ತು ಬದನೆಕಾಯಿ ಹೆಚ್ಕೊಡು ಅಂದ್ರಿ, ನಾನು ನನಗೆ ಗೊತ್ತಿದ್ದ ಹಾಗೆ ಹೆಚ್ಕೊಟ್ಟೆ. ದೊಡ್ಡ ದೊಡ್ಡ ಹೋಳುಗಳಾಗಿತ್ತು. ಹೀಗಲ್ಲ ಅಮ್ಮ, ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ಅಂತ ಹೇಳಿದರೆ ಅಲ್ಲಿಗೆ ಮುಗ್ದೋಗ್ತಿತ್ತು. ಅದು ನಿಮ್ಮ ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಂಡು ನಗೋ ಅವಶ್ಯಕತೆ ಏನಿತ್ತು? ನಾನು ಗಾರ್ಡನಲ್ಲಿ ಗಿಡದ ಕೆಳಗೆ ಕೆಲಸ ಮಾಡ್ತಾ ಇದ್ದೆ. ಗಿಡದ ಕೆಳಗೆ ಇದ್ದ ಕಳೆನೆಲ್ಲ ಕೀಳ್ತಾ ಇದ್ದೆ. ಆವಾಗ ನೀವು ಆಡ್ತಿದ್ದಿದ್ದ ಮಾತೆಲ್ಲ ನನಗೆ ಕೇಳಿಸ್ತು. ಎಷ್ಟು ಬೇಜಾರಾಯಿತು. ಒಂದು ವೇಳೆ ನಿಮ್ಮ ಮಗಳೇ ಇಂಥ ತಪ್ಪು ಮಾಡಿದಿದ್ರೆ ಊರು ತುಂಬ ಹೀಗೆ ಹೇಳ್ಕೊಂಬರ್ತಿದ್ರಾ? ಅಯ್ಯೋ, ನೀನು ಅಷ್ಟು ದೊಡ್ಡ ಹೋಳು ಹೆಚ್ಚಿದ್ ನೋಡಿ ನನಗೆ ನಗು ಬಂತು. ಅದಕ್ಕೆ ನಾನು ಪಕ್ಕದ ಮನೆ ಪಂಕಜನ ಹತ್ರ ಹೇಳ್ದೆ. ಅದಕ್ಕೇನು? ಓ, ನೀವು ಹೇಳ್ಬೋದು, ನಾನು ಮಾತ್ರ ನನ್ನ ತವ್ರ ಮನೆಗೆ ಏನು ಹೇಳಬಾರ್ದು ಅಲ್ವಾ ಅತ್ತಿಗೆ? ನೀವು ಪ್ರತಿ ಸಲ ಇದನ್ನೇ ತಾನೇ ನಮಗೆ ಹೇಳೋದು. ಹೌದು ಕಣೆ, ಹೆಣ್ಮಕ್ಳು ಯಾವತ್ತೂ ತವ್ರ ಮನೆ ವಿಷಯ ಗಂಡನ ಮನೆಗೆ ಹೇಳಬಾರ್ದು, ಗಂಡನ ಮನೆ ವಿಷಯ ತವ್ರಿಗೆ ತರಬಾರ್ದು. ಓಹೋ, ಹಾಗಾ? ಅವತ್ತು ನಾನು ನಿಮ್ಮಣ್ಣ ಹನಿಮೂನ್ ಮುಗಿಸ್ಕೊಂಡು ನಮ್ಮಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ಬರ್ತಾ ಲೇಟ್ ಆಯಿತು. ಅದೇ ದಾರಿಲಿ ನಿಮ್ಮನೆಯೂ ಇರೋದ್ರಿಂದ ನಿಮ್ಮನೆಗೆ ಬಂದ್ವಿ. ರಾತ್ರಿ 12 ಗಂಟೆ ಆಯಿತು. ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಗಿತ್ತು. ಬೆಳಗ್ಗೆ ಹೇಳ್ಬೇಕಾದ್ರೆ ಲೇಟ್ ಆಯಿತು. ಅದು ನಿಮ್ಮಣ್ಣನಿಗಿಂತ ನಾನು ಮುಂಚೆ ಎದ್ದಿದ್ದೀನಿ. ನಿಮ್ಮಣ್ಣ ಲೇಟಾಗಿದ್ದ ಅಂತ ಏನೂ ಸುದ್ದಿ ಇಲ್ಲ. ನಾನು ಲೇಟಾಗಿದ್ದೆ ಅಂತ ಇಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೀರಾ. ನಾವು ಇಲ್ಲಿ ಬರುವಾಗ ನಿಮ್ಮಮ್ಮ ಬೈಯೋದಕ್ಕೆ ರೆಡಿಯಾಗಿ ನಿಂತಿದ್ರು ಗೊತ್ತಾ? ಇದು ಸರಿನಾ? ನೀವು ಇಷ್ಟು ಮಾತ್ರನಾ? ಇನ್ನೂ ಎಷ್ಟೋ ಜನರ ಹತ್ರ ಈ ವಿಷಯ ಹೇಳಿದ್ದೀರಾ? ಇಲ್ಲಪ್ಪ, ನಾನು ಯಾರ ಹತ್ರನೂ ಹೇಳಿಲ್ಲ. ನಿಮ್ಮ ತೊದಲು ಮಾತಲ್ಲೇ ಗೊತ್ತಾಗ್ತಾ ಇದೆ. ಈಗ 2 ದಿನದ ಹಿಂದೆ ನನ್ನ ಸೋದರತ್ತೆ ಫೋನ್ ಮಾಡಿ, ನೀನು ನಿನ್ನ ನಾದಿನಿ ಮನೆಗೆ ಹೋಗಿದ್ದಾಗ ಬೆಳಗ್ಗೆ ಲೇಟಾಗಿ ಎದ್ದಿಯಂತೆ, ಹೀಗೆಲ್ಲ ಮಾಡಬೇಡ, ನಿನ್ನಿಂದಾಗಿ ನಮಗೆಲ್ರಿಗೂ ಕೆಟ್ಟ ಹೆಸರು ಬರುತ್ತೆ, ನಿನ್ನ ನಾದಿನಿ ಅದು ಯಾರ ಹತ್ರನೋ ಹೇಳ್ಕೊಂಡು ನಗ್ತಿದ್ರಂತೆ, ಅವರು ಇನ್ನೊಬ್ರಿಗೆ ಹೇಳಿ ಅವರಿಂದ ನನಗೆ ಬಂದಿದ್ದ ವಿಷಯ ಅಂತ ಹೇಳಿದ್ರು. ನೀವು ಹೇಳ್ದೆ ಅವರಿಗೆಲ್ಲ ಈ ವಿಷಯ ಗೊತ್ತಾಗತ್ತಾ? ಒಂದು ವೇಳೆ ಇದೇ ತಪ್ಪನ್ನು ನಿಮ್ಮ ತಂಗಿ ಮಾಡಿದಿದ್ರೆ ಹೀಗೆ ಊರು ತುಂಬ ಹೇಳ್ಕೊಂಬರ್ತಿದ್ರಾ?
ನಿಮ್ಮ ಈ ಸ್ವಭಾವ ಗೊತ್ತಾದ್ಮೇಲೆ ನಿಮ್ಮ ಮನೆಗೆ ಬರಬೇಕು ಅಂತ ಅನ್ಸತ್ತಾ? ತವ್ರ ಮನೆಗೆ ಹೋಗ್ತಾಳೆ, ಅದೇ ದಾರಿಲಿರೋ ನಮ್ಮ ಮನೆಗೆ ಬರಲ್ಲ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಬರ್ತೀರಾ? ಆ ವಿಷಯನೂ ನನ್ನ ಕಿವಿಗೆ ಬಿದ್ದಿದೆ. ಯಾಕೆ ಬರಲ್ಲ ಅಂದರೆ ಇದಕ್ಕೇನೆ. ಅದನ್ನು ನಾನು ಹೇಳಬೇಕು ಅಂತೇನು ಹೇಳಿದ್ದಲ್ಲ, ಏನೋ ಮಾತಿನ ಬರ್ದಲ್ಲಿ ಬಂದಿರ್ಬೋದು. ಆ ವಿಷಯ ಒಬ್ರಿಂದೊಬ್ರಿಗೆ ಹೋಗಿ ನಿನ್ನ ಕಿವಿ ಮುಟ್ಟಿರ್ಬೋದು. ಅಷ್ಟಕ್ಕೆ ಇಷ್ಟೆಲ್ಲ ದ್ವೇಷ ಸಾಧಿಸ್ಬೇಕಾ? ಮೆಣಸಿನ್ಕಾಯಿ ತಿಂದರೆ ಖಾರ ಆಗತ್ತೆ ಅಂತ ಗೊತ್ತಿದ್ರು ಮತ್ತೆ ಮೆಣಸಿನ್ಕಾಯಿ ತಿನ್ನೋಕ್ಕಾಗತ್ತಾ? ಇದು ಹಾಗೆ. ಅದು ಹೋಗ್ಲಿ, ನನ್ನ ಅಕ್ಕ ತಂಗಿ ಫೋನ್ ಮಾಡಿದ್ರೆ ಯಾಕೆ ಫೋನ್ ಎತ್ತಲ್ಲ? ಹಾಂ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅತ್ತೆ. ನಿಮ್ಮ ಮೊಬೈಲಿಗೆ ನಿಮ್ಮ ತಂಗಿ ಫೋನ್ ಮಾಡಿದ್ರು, ನೀವಿರಲಿಲ್ಲ. ನಾನು ಫೋನ್ ಎತ್ತಿದೆ. ಹೇಗಿದ್ದೀರಾ ವೈಜಯಂತಿ ಅತ್ತೆ ಅಂತ ಕೇಳಿದೆ. ಅದಕ್ಕೆ ಅವರು, ಅಕ್ಕ ಇಲ್ವಾ ಮನೆಯಲ್ಲಿ, ಅಕ್ಕಂಗೆ ಫೋನ್ ಮಾಡೋಕ್ಕೆ ಹೇಳು ಅಂತ ಫೋನ್ ಇಟ್ಬಿಟ್ರು. ಮುಂದೆ ಒಂದೇ ಒಂದು ಮಾತಾಡಿಲ್ಲ ಗೊತ್ತಾ? ಆಮೇಲೆ ನೀವು ಫೋನ್ ಮಾಡಿ ಕೇಳಿದಾಗ ಅವ್ರದ್ದು ಯಾರೋ ಸಂಬಂಧಿಕರು ತೀರೋದ್ರು ಅಂತ ಹೇಳಿದ್ರು. ಅದು ನನ್ನ ಹತ್ರ ಹೇಳಿದ್ದಿದ್ರೆ ಅವ್ರೇನಾದರೂ ಎದ್ದು ಬರ್ತಿದ್ರಾ? ಮತ್ತೊಂದ್ಸಲ ನಿಮ್ಮ ಮೊಬೈಲಿಗೆ ನಿಮ್ಮ ಫ್ರೆಂಡ್ ಸಾವಿತ್ರಿ ಆಂಟಿಗೆ ಫೋನ್ ಬಂತು. ಇವರು ನನಗೆ ಪರಿಚಯ ಇದ್ದಾರಲ್ಲ ಅಂತ ಫೋನ್ ಎತ್ತಿದೆ. ನಿಮ್ಮ ಅತ್ತೆಗೆ ಫೋನ್ ಮಾಡೋಕ್ಕೆ ಹೇಳು ಅಂತ ಫೋನ್ ಇಟ್ಟರು. ಅದಾದಮೇಲೆ ನಂಗೆ ಗೊತ್ತಾಗಿದ್ದ ವಿಷಯ, ಅವ್ರ ಮನೆಯಲ್ಲಿ ಪೂಜೆ ಇದೆ, ಅದಕ್ಕೆ ನಾನು ನೀವು ಕುಂಕುಮಕ್ಕೆ ಹೋಗಬೇಕು ಅಂತ. ನಾನು ಫೋನ್ ಎತ್ತಿದಾಗ ನನ್ನ ಹತ್ರ ಒಂದು ಮಾತು ಹೇಳಿದರೆ ಏನಾಗ್ತಿತ್ತು? ಹೀಗೆ ಹೇಳ್ತಾ ಹೋದರೆ ಒಂದು ದಿನನೂ ಸಾಕಾಗಲ್ಲ. ಅಷ್ಟು ನನಗೆ ಬೇಜಾರಾಗಿದೆ. ಪ್ರತಿ ಒಂದು ವಿಷಯದಲ್ಲೂ ನನ್ನನ್ನು ಹೊರಗಿನವಳ ಥರ ನೋಡ್ಕೋತೀರಾ. ಹಾಗಿದ್ದಾಗ ನಾನು ಹೇಗೆ ಮನೆ ಜವಾಬ್ದಾರಿ ತಗೊಳ್ಳಿ? ಇದು ನನ್ನ ಮನೆ ಅಂತ ಹೇಗೆ ಅನ್ಕೊಳ್ಳಿ? ಇವ್ರು ನನ್ನವರು ಅಂತ ನಾನು ಹೇಗೆ ಭಾವಿಸ್ಲಿ ಹೇಳಿ? ಸ್ನೇಹನ್ ಮಾತುಗಳು ಅಮ್ಮ ಮಗಳಿಬ್ರಿಗೂ ಚಾಟಿಯಿಂದ ಹೊಡೆದಾಗ ಆಗ್ತಿತ್ತು. ಅಷ್ಟೇ ಅಲ್ಲ, ನಾನು ಕೂಡ ನಿಮಗೆ ದೂರದವನಾಗ್ಬಿಟ್ಟೆ. ಹಾಗ್ಯಾಕೆ ಹೇಳ್ತೀಯೋ ಮಧು? ಮತ್ತಿನ್ನೇನಮ್ಮ, ಮದುವೆ ಫಿಕ್ಸ್ ಆದ ಕೂಡಲೇ ನೀವಿಬ್ರು ಶುರು ಮಾಡಿದ್ರಿ. ಹೆಂಡತಿ ಬರ್ತಾ ಇದ್ದಾಳೆ, ಇನ್ನು ಹೆಂಡತಿ ಸೆರಗಿ ಹಿಡ್ಕೊಂಡು ಓಡಾಡ್ತಾನೆ, ನಮ್ಮ ಕಡೆ ಗಮನ ಕೊಡಲ್ಲ ಅಂತ. ನನಗೆಷ್ಟು ಬೇಜಾರಾಗತ್ತೆ ಹೇಳೋ? ಮಧು, ಅದನ್ನ ತಮಾಷೆಗೆ ಹೇಳಿದ್ ಕಣೋ. ಹೇಳಿದ ಮಾತನ್ನೇ ಪದೇ ಪದೇ ಹೇಳಿದ್ರೆ ಅದು ತಮಾಷೆ ಆಗಲ್ಲ ಅಕ್ಕ, ಕಿರಿಕಿರಿ ಅನ್ಸತ್ತೆ. ನೀನು ಅಮ್ಮ ಅಲ್ಲಿ ಇಲ್ಲಿ ಹುಡುಕಿ ವಿಚಾರಿಸಿ ಸ್ನೇಹನ ನನಗೆ ಮದುವೆ ಮಾಡಿಸಿದ್ರಿ, ಹೌದು ತಾನೆ? ಸ್ನೇಹ ಏನಾದರೂ ತಪ್ಪು ಮಾಡಿದ್ರೆ ಅವಳು ಕೂರಿಸ್ಕೊಂಡು ಬುದ್ಧಿ ಹೇಳಬೇಕಾದವ್ರು ನೀವು ತಾನೆ. ನನಗೆ ಬುದ್ಧಿ ಹೇಳು, ನೀನು ಹೆಂಡತಿ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂದರೆ ನಾನೇನು ಮಾಡಲಿ? ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡಿದ್ದೆ, ಅದಕ್ಕೆ ಮದುವೆ ಬೇಡ ಬೇಡ ಅಂತಿದ್ದೆ. ನೀವೇ ಮದುವೆ ಮಾಡಿ ಈಗ ನೀವೇ ಹೀಗೆ ಹೇಳಿದ್ರೆ ಏನು ಮಾಡಬೇಕು? ನಿಮಗೆ ಬೇಜಾರಾಗಬೇಕು, ನೋವಾಗಬೇಕು ಅಂತ ನಾನು ಹೀಗೆ ಹೇಳ್ತಿಲ್ಲ ಅತ್ತೆ. ನೀವು ಅತ್ತೆ ಆಗೋದಕ್ಕಿಂತ ಮುಂಚೆ ಸೊಸೆಯಾಗಿ ತಾನೇ ಈ ಮನೆಗೆ ಬಂದವರು. ತನ್ನ ಹೆತ್ತವರು, ಒಡ ಹುಟ್ಟಿದವರು, ಅಕ್ಕಪಕ್ಕದವರು, ಊರು ಎಲ್ಲದನ್ನು ಬಿಟ್ಟು ಒಂಟಿಯಾಗಿ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಹೊಂದ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಮನಸ್ಥಿತಿ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅತ್ತೆ. ನಿಮ್ಮ ಮಗಳ ಮನೇಲಿ ಏನಾದರೂ ತೊಂದರೆ ಆದರೆ ನಿಮಗೆ ಎಷ್ಟು ಸಂಕಟ ಆಗತ್ತೆ. ಹಾಗೆ ನಮ್ಮ ಅಮ್ಮಂಗೂ ತಾನೆ. ಇನ್ನು ನೀವು ಅತ್ತಿಗೆ, ನಾನು ನಿಮ್ಮ ಅಣ್ಣನ ಹೆಂಡತಿ. ವರ್ಷದಲ್ಲಿ ಅತ್ತಿಗೆ ಆಗಿರ್ಬೋದು, ಆದರೆ ವಯಸ್ಸಲ್ಲಿ ತುಂಬ ಚಿಕ್ಕವಳು ತಾನೆ. ನೀವು ನನಗಿಂತ ಮುಂಚೆನೇ ನಾದಿನಿನ ನೋಡಿದ್ದೀರಾ. ನಾದಿನಿಯಿಂದ ನೀವೇ ನಿರೀಕ್ಷೆ ಮಾಡ್ತಾರೋ ಅದನ್ನು ನೀವು ನಾದಿನಿ ಆದಾಗ ಕೊಡಬೇಕು ತಾನೆ. ಮನೆಗೆ ಸೊಸೆಯಾಗಿ ಬಂದವಳು ಎಲ್ರಿಗೂ ಗೌರವ ಕೊಡಬೇಕು, ಮನೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಅಂತೆಲ್ಲ ಹೇಳ್ತೀರಲ್ಲ. ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕು, ಪ್ರೀತಿಯಿಂದ ನಡೆಸ್ಕೋಬೇಕು, ಅವಳಿಗೆ ಈ ಮನೆ ತಂದು ಅನ್ನೋ ಭಾವನೆ ಹುಟ್ಟಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡಲ್ಲ? ಸಾಕು ಸಾಕು ಸ್ನೇಹ, ಇಷ್ಟು ದಿನ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಅರ್ಥ ಆಯಿತು ಕಣೆ. ನಿನ್ನ ಮಾತು ನಿಜ. ನನ್ನ ನಾದ್ನಿ ಬಂದಾಗ ಇವಳು ಯಾಕಪ್ಪ ಮನೆಗೆ ಬರ್ತಾಳೆ ಅಂತ ಅನ್ನಿಸ್ತಿತ್ತು. ಅಷ್ಟು ಕಾಟ ಕೊಡ್ತಾ ಇದ್ಲು. ಅಳ್ಬೇಡ ಅಕ್ಕ, ನೀರು ತಂದು ಕೊಡ್ತೀನಿ, ಕೂತ್ಕೋ. ಬೇಡ ಮಧು, ನನ್ನ ನಾದ್ನಿ ಮೇಲೆ ನನಗೆಷ್ಟು ಕೋಪ ಬರ್ತಿತ್ತೋ ನಾನು ಅದೇ ಕೆಲಸ ಇಲ್ಲಿ ಮಾಡಿದಾಗ ಸ್ನೇಹಂಗೂ ಅದೇ ರೀತಿ ಕೋಪ ಬರುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಲೇ ಇಲ್ಲ. ಆಗಿದ್ದಾಗೋಯ್ತು ಸ್ನೇಹ. ಇನ್ನು ಮುಂದೆ ನಾನು ನೀನು ಫ್ರೆಂಡ್ಸ್ ಥರ ಇದ್ಬಿಡೋಣ. ಥ್ಯಾಂಕ್ ಯು ಅತ್ತಿಗೆ. ಇಷ್ಟು ಹೇಳಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರಿಗಿಂತ ದೊಡ್ಡವಳಾಗಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬಾಯಿ ಮಾತಿಗೆ ಸೊಸೆ ನನ್ನ ಮಗಳ ಥರ ಅಂತ ಹೇಳ್ತಿದ್ನೆ ಹೊರತು ಮಗಳಿಗೆ ಕೊಡೋ ಪ್ರೀತಿನ ಸೊಸೆ ಕೊಡಲೇ ಇಲ್ಲ. ಮಗಳು ತಪ್ಪು ಮಾಡಿದಾಗ ಅವಳಿಗೆ ಮನೆ ಒಳಗೆ ತಿದ್ದಿ ಬುದ್ಧಿ ಹೇಳಿ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೆ. ಆದರೆ ಸೊಸೆ ತಪ್ಪು ಮಾಡಿದ್ರೆ ಊರೆಲ್ಲ ಹೇಳ್ಕೊಂಡು ಬರ್ತಿದ್ದೆ. ಇದೆಷ್ಟು ತಪ್ಪು ಅಂತ ನನಗೆ ಇವತ್ತು ಅರ್ಥ ಆಯಿತು. ಇನ್ಮುಂದೆ ಸ್ನೇಹ, ನಾನು ನೀನು ಅಮ್ಮ ಮಗಳ ಥರ ಇಡೋಣ. ನಾನೇನಾದರೂ ತಪ್ಪು ಮಾಡಿದರೆ ನೀನು ನನಗೆ ಹೇಳಬೇಕು, ನೀನು ತಪ್ಪು ಮಾಡಿದ್ರೆ ನಾನು ನಿನಗೆ ಹೇಳಬೇಕು. ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ದಿನ ಮುಂದುವರಿಸ್ಬೇಕು. ಹೋಗ್ಲಿ ಬಿಡಿಯತ್ತೆ, ಆಗಿದ್ದಾಗೋಯ್ತು. ಇನ್ಮೇಲೆ ನಾವೆಲ್ಲರೂ ಖುಷಿಯಾಗಿರೋಣ. ನಮ್ಮಿಬ್ಬರ ಮೇಲೂ ನಿಂಗೆ ಬೇಜಾರಿಲ್ಲ ತಾನೇ?
ನೀವು ಇದನ್ನೇ ಪದೇ ಪದೇ ಕೇಳ್ತಿದ್ರೆ ಮಾತ್ರ ನಂಗೆ ಬೇಜಾರಾಗತ್ತೆ. ಹಾಗಾದ್ರೆ ನೀವು 3 ಜನ ಒಟ್ಟಿಗೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳಿ. ನಾನು ಆರಾಮಾಗಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ರೀ, ಹೋಟ್ಲಿಗೆ ಹೋಗಬೇಡಿ, ಒಂದು 5 ನಿಮಿಷ. ಏನ್ ಸ್ನೇಹ, 5 ನಿಮಿಷದಲ್ಲಿ ನೀನು ಊಟ ರೆಡಿ ಮಾಡ್ತೀಯಾ? ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂಥದ್ರಲ್ಲಿ 5 ನಿಮಿಷದಲ್ಲಿ ನಾನು ಅಡುಗೆ ಮಾಡೋದಾ? ನಾನು ಹಾಗೆ ಹೇಳಿದ್ದಲ್ಲ ಅತ್ತೆ. 5 ನಿಮಿಷದಲ್ಲಿ ನಾವು 3 ಜನ ರೆಡಿಯಾಗಿ ಅವ್ರ ಜೊತೆಗೆ ಹೋಟ್ಲಿಗೆ ಬರ್ತೀವಿ ಅಂತ ಹೇಳಿದ್ದು. ಹಾ, ಅದೆಷ್ಟು ಬೇಗ ರೆಡಿ ಆದ್ರಿ? ನಾವ್ ಹೆಂಗಸ್ರ ಹಾಗೇನೆ, ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಬೇಗ ಬೇಗ ಮಾಡ್ತೀವಿ. ಸರಿ, ಹೋಟ್ಲಿಗೆ ಹೋಗೋಣ. ಪ್ರೀತಿಯ ಬಂಧುಗಳೇ, ಈ ಕಥೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಒಂಚೂರಾದರೆ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.